ಸಹ ಪ್ರಪ್ರಥಮವಾಗಿ ನೆಲಮಂಗಲ ಜನತೆಗೆ ಈ 2026ನೇ ಇಸ್ವಿಯಲ್ಲಿ ಯುಗಾದಿ ಹಬ್ಬದ ಸಿಹಿ ಸುದ್ದಿ ಇದು. ಯುಗಾದಿ ಈಗ ಬರ್ತಾಯಿದೆ, ನಮ್ಗೆ ಹೊಸ ವರ್ಷ. ಅದು ಹೊಸ ವರ್ಷಕ್ಕೆ ನಮ್ಮ ಶಾಸಕರು ಶ್ರೀನಿವಾಸಣ್ಣನವರು ನಿಜವಾಗಿಯೂ ಸಹ ಇದು ಇಡೀ ನೆಲಮಂಗಲ ತಾಲೂಕಿನ ಜನತೆಗೆ ಒಂದು ಯುಗಾದಿಯ ಒಂದು ಹೊಸ ವರ್ಷದ ಶುಭಾಶಯದೊಂದಿಗೆ ಹೊಸ ಒಂದು ಉತ್ಸಾಹ ಹುಮ್ಮಸ್ಸು ಯಾವ ರೀತಿ ಇರ್ತದೋ ಆ ರೀತಿಯಾಗಿ ಅವರಲ್ಲಿ ಯಾವ ರೀತಿ ಚೈತನ್ಯ ಇದೋ ಆ ಚೈತನ್ಯವನ್ನು ಇಡೀ ನೆಲಮಂಗಲ ಜನತೆಗೆ ಇವತ್ತು ಯುಗಾದಿ ಪ್ರಯುಕ್ತ ಕೊಟ್ಟಿದ್ದಾರೆ. ನಿಜವಾಗಿಯೂ ಒಳಚರಂಡಿ ಮತ್ತು ನಮಗೆ ಕಾವೇರಿ ನೀರಿನ ಎಷ್ಟು ಅವಶ್ಯಕತೆ ಇತ್ತು ಅಂದರೆ, ಒಳಚರಂಡಿ ಅಂತೂ ನಮಗೆ ತುಂಬಾ ಅವಶ್ಯಕತೆ ಇತ್ತು. ಕಾರಣ ಏನಂದರೆ, ಈ ಕೆಲವು ಭಾಗಗಳಲ್ಲಂತೂ ಈ ಏನು ಪಿಟ್ ಹೊಡಿತಿದ್ರು, ಮನೆಗೆ ಪಿಟ್ ಹೊಡಿತಾಯಿದ್ರು, ಆ ಪಿಟ್ಟಿಂದ ಅನಾನುಕೂಲ. ಇವತ್ತು ರೋಡ್ ಮಾಡೋದಂತೆ ಬೆಳಗ್ಗೆ ಮತ್ತೆ ಪಿಟ್ ಹೊಡೆಯೋದಂತೆ, ಅವ್ರು ಯಾರೋ ಇನ್ನೊಂದು 15 ದಿವಸ ಬಿಟ್ಕೊಂಡು ಇನ್ನೊಂದು ತಿಂಗಳು ಬಿಟ್ಕೊಂಡು ಇನ್ನೊಂದು ಮನೆ ಕಟ್ಟೋದಂತೆ, ಮತ್ತೆ ಪಿಟ್ ಹೊಡೆಯೋದಂತೆ. ಈ ರೀತಿಯಾಗಿ ಇಡೀ ನೆಲಮಂಗಲದ ಎಲ್ಲ ರಸ್ತೆಗಳು ಹಾಳಾಗ್ತಾ ಬರ್ತಾಯಿದೆ. ಒಮ್ಮೆ ಒಂದು ಒಳಚರಂಡಿ ಅನ್ನೋದೇನಾದರೂ ಬಂದುಬಿಟ್ರೆ ಇಡೀ ನೆಲಮಂಗಲದ ನೋಟನೇ ಬದಲಾಗುತ್ತೆ. ಮತ್ತು ನೆಲಮಂಗಲ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣುತ್ತೆ. ರಸ್ತೆಗಳು ಸಹ ಒಂದು ಸರಿ ಅಭಿವೃದ್ಧಿಗಳು ಆಗಿಬಿಟ್ರೆ ಅದು ಸುಮಾರು ಒಂದು 5, 10, 15, 20 ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ರಸ್ತೆಗಳಿಗೆ ತೊಂದರೆ ಆಗಲ್ಲ. ಈ ಒಳಚರಂಡಿಯ ಸೌಲಭ್ಯ ಯಾಕಪ್ಪ ಬೇಕು ಅಂದರೆ, ನಿಜವಾಗಿಯೂ ಸಹ ಪ್ರತಿಯೊಂದು ಮನೆಯಲ್ಲೂ ಸಹ ಇವತ್ತು ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಬಹಳ ಅನಾನುಕೂಲತೆಗಳಾಗ್ತಾಯಿದ್ದಾವೆ. ಕೆಲವು ಕಡೆ ತುಂಬೋಗ್ತಾ ಇದ್ದಾವೆ, ಕೆಲವು ಕಡೆ ನೇರವಾಗಿ ಚರಂಡಿಗಳಲ್ಲಿ ಬಿಟ್ಟು ಅದು ಗೊತ್ತಾಗಲ್ಲ. ಈಗ ಅಪ್ಪಲ್ಲಿರ್ತಕ್ಕಂಥವ್ರು ಚರಂಡಿಗಳಲ್ಲಿ ಬಿಟ್ಬಿಡ್ತಾರೆ, ಅದು ಡೌನಲ್ಲಿರ್ತಕ್ಕಂಥ ಅವ್ರು ಚರಂಡಿ ಮನೆ ಮುಂದೆಗಳಲ್ಲಿ ಹೋಗ್ಬೇಕಾದ್ರೆ ಆ ಒಂದು ವಾಸನೆಯಿಂದ, ಆ ಒಂದು ಸೊಳ್ಳೆಯಿಂದ ಅದು ಆ ಕಡೆ ಕೆಳಗಡೆ ಮನೆಗೆ ಹೋಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊಳ್ಳೆ ಕೆಳಗಡೆ ಕೂತಿರ್ತಕ್ಕಂಥ ಆ ಮನೆಗೆ ಹೋದಂಥ ಸೊಳ್ಳೆ ಇವತ್ತು ಪಕ್ಕದ ಮನೆ ಬರ್ತದೆ ಮತ್ತು ಮ್ಯಾಗಡಿಗೂ ಬರ್ತದೆ. ಹೀಗಾಗಿ ಹಲವಾರು ರೋಗ ರುಜಿನಗಳು ಸಹ ಸಾರ್ವಜನಿಕರಿಗೆ ಹಬ್ಕೊಳಕ್ಕೆ ಸ್ಟಾರ್ಟ್ ಆಗಿದ್ದು. ಈ ಒಳಚರಂಡಿ ವ್ಯವಸ್ಥೆ ಬರೋದ್ರಿಂದ ಸಂಪೂರ್ಣವಾಗಿ ಆ ರೋಗ ಮುಕ್ತ ನೆಲಮಂಗಲನೂ ಆಗೋದಕ್ಕೆ ಕಾರಣ ಆಗ್ತದೆ. ಅದ್ರ ಜೊತೆಗೆ ಕಾವೇರಿ ನೀರು ಏನಕ್ಕಪ್ಪ ಬೇಕು ಅಂದರೆ, ಖಂಡಿತವಾಗಿಯೂ ಸಹ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನೆಲಮಂಗಲದಲ್ಲಿ ನೀರಿನ ಅಭಾವ ಬಹಳ ಎಚ್ಚೆತ್ಕೊಂಡ್ಬಿಟ್ಟಿದೆ. ಬಹಳ ಅಂದರೆ ಬಹಳ ಜಾಸ್ತಿ ಆಗಿದೆ. ಅದ್ರ ಜೊತೆಯಲ್ಲಿ ಏನಾಗಿದೆ ಅಂದರೆ, ಕಾವೇರಿ ನೀರು ನಮಗೇನಾದರೂ ಇನ್ನು ಕೆಲವೇ ಒಂದು 3-4-5 ವರ್ಷಗಳಲ್ಲಿ ಏನಾದರೂ ನಮಗೆ ಸಮರ್ಪಕವಾದ ನೀರಿನ ವ್ಯವಸ್ಥೆನೇ ಇಲ್ಲ. ನೆಲಮಂಗಲ ತಾಲೂಕಿಗೆ ಯಾವುದೇ ರೀತಿಯಾದಂಥ ನೀರಿನ ಸೋರ್ಸಸ್ಸೇ ಇಲ್ಲ, ಯಾವ ಮೂಲದಿಂದಲೂ ನೀರು ಬರ್ತಾಯಿಲ್ಲ. ಹಾಗಾಗಿ ನೀರಿನ ಅಭಾವ ಈ ಟೌನಲ್ಲಿ ತುಂಬ ಜಾಸ್ತಿ ಆಗಿರೋದ್ರಿಂದ ಇದು ಶಾಸಕರು ನಮ್ಮ ಈ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮುಂಚೆ ಏನು ಭರವಸೆ ಕೊಟ್ಟಿದ್ರೋ ಅದ್ರ ಜೊತೆಗೆ ಸಾರ್ವಜನಿಕರು ಸಹ ಇದ್ರ ಬಗ್ಗೆ ಶಾಸಕರಲ್ಲಿ ತುಂಬ ಹೆಚ್ಚಿನ ಗಮನ ತಂದಿದ್ರು. ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ, ನೆಲಮಂಗಲ ತಾಲೂಕಿನ ಜನತೆ ನೀರಿನಿಂದ ಬಹಳ ಅಭಾವ ಅನುಭವಿಸ್ತಾ ಇದ್ದೀವಿ, ದಯಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು. ಅದನ್ನು ಮನಗಂಡು ಶಾಸಕರು ಅವರು ಕೊಟ್ಟ ಮಾತಿನಂತೆ ಇವತ್ತು ನಿಜವಾಗಿಯೂ ಸಹ ಅವರ ಸತತ ಪ್ರಯತ್ನ, ಸತತ ಹೋರಾಟ ನನಗೆ ಗೊತ್ತು. ಯಾಕೆಂದರೆ ದಿನ ಬೆಳಗ್ಗೆ ಎದ್ದು 6 ಗಂಟೆಗೆ ನಾವೆಲ್ಲ ಮಲಗಿರೋ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳ ಮನೆಗೆ, ಉಪಮುಖ್ಯಮಂತ್ರಿಗಳ ಮನೇಲಿ ಹೋಗಿ ಕಾಯ್ತಾ ಇರ್ತಾರೆ. ಅದೆಲ್ಲ ನಾವು ಕಣ್ಣಾರೆ ದಿನ ಬೆಳಿಗ್ಗೆ ಎದ್ದು ನೋಡ್ತಕ್ಕಂಥ ವಿಚಾರಗಳು. ಹಾಗಾಗಿ ಎಲ್ಲೋ ಸಾರ್ವಜನಿಕರು ಕೂತ್ಕೊಂಡು, ಯಾರೋ ವಿರೋಧಿಗಳು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಮಾತಾಡ್ಬೋದು, ಏನು ಮಾಡಿದ್ರು, ಏನು ಕತೆ ಅಂತ. ಆದರೆ ಅವರು ಎಷ್ಟು ಗಂಟೆ ನಿದ್ದೆ ಮಾಡ್ತಾರೆ, ಎಷ್ಟು ಗಂಟೆಗೆ ಎದ್ದೋಗ್ತಾ ಇದ್ದಾರೆ, ಬೆಳಗ್ಗೆ ಎದ್ದೋಗಿ ಏನೇನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಿಜವಾಗಿ ನಾವು ಕಣ್ಣಾರ ನೋಡಿದ್ದೀವಿ. ಹಾಗಾಗಿ ಅವರಿಗೆ ನಿಜವಾಗಿಯೂ ಸಹ ನಮ್ಮ ನೆಲಮಂಗಲ ಜನತೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತಪ್ಪಾಗುತ್ತೆ. ಅಷ್ಟು ಹೃದಯಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಂತೂ ನಾನು ನಮ್ಮ ಶ್ರೀನಿವಾಸ್ ಸರ್ ಅವರಿಗೆ ನೆಲಮಂಗಲ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನೆಲಮಂಗಲ ಈ ವಿಧಾನಸಭೆಯಲ್ಲಿ ನೀವು ನೋಡಿರ್ಬೋದು, ಹಲವಾರು ಶಾಸಕರುಗಳು ಬಂದು ಹೋಗಿದ್ದಾರೆ. ಆದರೆ ನಿಜವಾದಂಥ ಕಾಳಜಿ ಇರ್ತಕ್ಕಂಥವ್ರು ನೆಲಮಂಗಲನ ಅಭಿವೃದ್ಧಿ ಮಾಡಲೇಬೇಕು. ನೆಲಮಂಗಲ ಯಾಕೆಂದರೆ ಬೆಂಗಳೂರಿಗೆ ತುಂಬ ಸಮೀಪದಲ್ಲಿದೆ. ಇಷ್ಟು ಸಮೀಪದಲ್ಲಿರ್ತಕ್ಕಂಥ ನೆಲಮಂಗಲ ಇವತ್ತಿಗೂ ಸಹ ಎಲ್ಲೋ ಉತ್ತರ ಕರ್ನಾಟಕದ ಕೆಲವು ಭಾಗಗಳಿದ್ದವಲ್ಲ ತಾಲೂಕುಗಳು, ಆ ರೀತಿಯಾಗಿರ್ತಕ್ಕಂಥದ್ದು ನೆಲಮಂಗಲದಲ್ಲಿ ಇತ್ತು. ಆದರೆ ಯಾರೊಬ್ಬರು ಸಹ, ಯಾವ ಶಾಸಕರು ಸಹ ಈ ಹಿಂದೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯ ಕಡೆ ಗಮನವಂತೂ ಕೊಡಲೇ ಇಲ್ಲ, ಅದ್ರ ಬಗ್ಗೆ ಕಾಳಜಿನೂ ವಹಿಸಲಿಲ್ಲ. ಅವ್ರೇನೋ ಆಯಿತು, ಸಣ್ಣ ಪುಟ್ಟ ಬರ್ತಕ್ಕಂಥ ಅನುದಾನಗಳನ್ನು ಅದನ್ನಷ್ಟೇ ಬಳಸ್ಕೊಂಡು ಕೇವಲ ಸಣ್ಣ ಪುಟ್ಟ ಅಭಿವೃದ್ಧಿಗಳಲ್ಲೇ ನೆಲಮಂಗಲ ತಾಲೂಕು ಸಣ್ಣ ಪುಟ್ಟ ಅಭಿವೃದ್ಧಿಗಳನ್ನು ಹೊಂದಿತ್ತು. ಇವತ್ತು ಎಷ್ಟು 1000 ಕೋಟಿ ನೆಲಮಂಗಲ ತಾಲೂಕಿಗೆ ಬಂದಿದೆ ಅನ್ನೋದು ನೀವು ಎಲ್ಲರೂ ಕಣ್ಣಾರೆ ಕಂಡಿದ್ದೀರಿ. ಇನ್ನೂ ಮುಂದೆ 2-2.5 ವರ್ಷಗಳ ಕಾಲ ನಮ್ಮ ಶಾಸಕರು ಅತಿ ಹೆಚ್ಚಿನದಾದಂಥ ಇನ್ನೂ ಅಭಿವೃದ್ಧಿಗಳು, ಹಲವಾರು 4 ಪಥದ ರಸ್ತೆಗಳು ನೋಡಿರ್ಬೋದು ನೀವು. ಈಗ ತ್ಯಾಮಗೊಂಡು ರಸ್ತೆ ಇರ್ಬೋದು, ಈ ಕಡೆ ಸೊಂಡೆಗುಪ್ಪ ರಸ್ತೆ ಇರ್ಬೋದು, ಈಗ ಕೆಂಪಲಿಂಗನಹಳ್ಳಿ ರಸ್ತೆ ಇವತ್ತು ಓಡಾಡೋಕ್ಕಾಗ್ತಾಯಿಲ್ಲ. ಆ ರಸ್ತೆಯನ್ನು ಪೂಜೆ ಮಾಡ್ತಾಯಿದ್ದೀವಿ, ಅತಿ ಶೀಘ್ರದಲ್ಲೇ ಪೂಜೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಹಲವಾರು ರಸ್ತೆಗಳನ್ನು ಇವತ್ತು ಹಳ್ಳಿಯಲ್ಲೂ ನೀವು ಯಾವುದೇ ಹಳ್ಳಿಗೆ ಹೋಗಿ
ಕನಿಷ್ಠ ಪಕ್ಷ ಅಂದರೆ 1 ಕೋಟಿಗಿಂತ ಕಡಿಮೆ ಅನುದಾನ ಯಾವ ಹಳ್ಳಿಗೂ ಕೊಟ್ಟಿಲ್ಲ. ಎಲ್ಲ ಹಳ್ಳಿಗಳಿಗೂ 1 ಕೋಟಿ. ಮೊದಲಿಗೆಲ್ಲ ನಾವು 5 ಲಕ್ಷ 10 ಲಕ್ಷ ಅನುದಾನ ಏನಾದರೂ ಒಂದು ಹಳ್ಳಿಗೆ ಬಂತು ಅಂದರೆ ಅದೇ ನನಗೆ ನಮ್ಗಳಿಗೆ ದೊಡ್ಡ ಹಬ್ಬ ಆಗಿತ್ತು. ಇವತ್ತು ಒಂದು ಹಳ್ಳಿಗೆ 50 ಲಕ್ಷ 1 ಕೋಟಿ ಅನುದಾನ ಬರ್ತಾಯಿದೆ ಅಂದರೆ ನಿಜವಾಗಿಯೂ ಸಹ ಅವರ ಪರಿಶ್ರಮ, ಅವರ ಫಲ ತುಂಬಾ ಇದೆ ನೆಲಮಂಗಲ ತಾಲೂಕಿಗೆ. ಹಾಗಾಗಿ ನಾವು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಹನುಮಂತರಾಜು ಅಂತ TAPCMC ಅಧ್ಯಕ್ಷ ನೆಲಮಂಗಲ.